1966, 1974, 2021 ಕಾಯ್ದೆ ಪ್ರಕಾರ ಅಂದರೆ ಈ ಕಾರಾಗೃಹ ಕಾಯ್ದೆಗಳು ಹೇಳ್ತಾವಲ್ಲ, ಆರ್ಟಿಕಲ್ 30 ಇದರಲ್ಲಿ ಅಂದರೆ ಅವ್ರಿಗೆ ಕೊಡಬೇಕಾದಂಥ ಬಟ್ಟೆ ಜೊತೆಗೆ ಆಹಾರ ಆಗಿರ್ಬೋದು, ಜೊತೆಗೆ ಅವ್ರಿಗೇನು ಸೌಲಭ್ಯಗಳನ್ನು ಕೊಡ್ತಾ ಇದ್ದಾರಲ್ಲ ಅದನ್ನು ನಿಯಂತ್ರಣ ಮಾಡುವಂಥ ಒಂದು ಕಾಯ್ದೆ ಇದು. ಏನು ಕೇಳ್ತಾರೋ ಎಲ್ಲವನ್ನೂ ಕೂಡ ಕೊಡಲಿಕ್ಕೆ ಅವಕಾಶಗಳಿಲ್ಲ ಅಲ್ಲಿ. ಈಗ ಇಂಥ ಬದಲಾವಣೆಯನ್ನು ತಂದಿದ್ದಾರೆ DGP ಅಲೋಕ್ ಕುಮಾರ್ ಅವರು, ಉತ್ತಮವಾದಂಥ ನಿರ್ಧಾರ ತಂದಿದ್ದಾರೆ. ಆದರೆ ಅಂಥ ಏನು ಮೇಜರ್ ಆಗಿರುವಂಥದ್ದೇನಲ್ಲ, ಅದು ಪ್ರಮಾಣ ಕಡಿಮೆ ಮಾಡಿದ್ದಾರೆ. 4 kg ಬದಲು 2 kg, 1 kg ಬದಲು ಅರ್ಧ kg. ಹಾಗಾಗಿನೇ ಈ ಬದಲಾವಣೆ ಮಾಡಿದ್ದಾರೆ ಅಂಥೇಳಿ ಎಲ್ಲ ವ್ಯವಸ್ಥೆ ಸರಿಯಾಗುತ್ತೆ ಅಂತ ನಾವು ಅಂದ್ಕೊಳ್ಳೋದು ತಪ್ಪು. ಯಾಕಂತ ಹೇಳಿದ್ರೆ ಕಾಯ್ದೆ ಕಾನೂನುಗಳು ಬಂದರೂ ಕೂಡ ಅಲ್ಲಿರುವಂತಹ ಕೆಲ ಅಧಿಕಾರಿಗಳು ಅಥವಾ ಸಿಬ್ಬಂದಿಗಳು ಏನೇನು ಸಪ್ಲೈ ಮಾಡ್ತಾ ಇದ್ದಾರೆ ಅದನ್ನ ಬಿಡಿಸಿ ಹೇಳಬೇಕಾಗಿಲ್ಲ. ಬಟ್ ಎಲ್ಲವೂ ಕೂಡ ಒಳಗೆ ನಡೀತಾ ಇರುತ್ತೆ, ಗೊತ್ತಿಲ್ಲದಂತಹ ಸತ್ಯ ಏನೂ ಇಲ್ಲ. ಲೋಕೇಶ್ವರ್ ಸರ್, ಈಗ ನಾವು ಜೈಲುಗಳನ್ನು ಮನ ಪರಿವರ್ತನಾ ಕೇಂದ್ರಗಳು ಅಂತ ಅಂದ್ಕೊಂಡಿದ್ದೀವಿ ಹೊರಗಡೆ, ಆದರೆ ಮನದಿಂಗಿತವನ್ನು ತೃಪ್ತಿಪಡಿಸುವಂಥ ಕೇಂದ್ರಗಳಾಗಿ ಮಾರ್ಪಾಡಾಗ್ತಾ ಇದ್ದಾವೆ. ಈ ಹಣ್ಣುಗಳನ್ನು ಕೊಡೋದು, ಡ್ರೈ ಫ್ರೂಟ್ಸ್ ಕೊಡೋದು, ಇದು ಹೆಂಗೆ ಸರ್? ಮತ್ತು ಹೆಂಗೆ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಅಂತ? ಇನ್ನೂ ಕೊಬ್ಬಿದ ಗೂಳಿಗಳಾಗಲ್ವಾ ಅಂತ ತಿಂದು ಇಲ್ಲ, ಊಟದ ವಿಚಾರದಲ್ಲಿ ಕೊರತೆ ಇರುತ್ತೆ. ಒಂದ್ ಸ್ವಲ್ಪ ಏನಾದ್ರು ಎನರ್ಜಿ ಫುಡ್ ಕೊಟ್ಟು ಅವ್ರನ್ನ ಒಂದ್ ಸ್ವಲ್ಪ ಕಾಪಾಡ್ಬೇಕು ಅನ್ನೋ ಭಾವನೆಗಳು ಹೊರಗ್ನವ್ರಿಗೆ ಇರುತ್ತೆ ಅನ್ನೋದು ಸಹಜವಾಗಿ. ಏನೋ ಕೊಡೋ ಬದಲು ಒಂದಷ್ಟು ಚಿತ್ರಾನ್ನ ಮೊಸರನ್ನ ಕೊಡೋ ಬದಲು 1 1/4 kg ಗೋಡಂಬಿ ಕೊಡೋದು, ದ್ರಾಕ್ಷಿ ಕೊಡೋದು, ಅದು ಒಂದು ಡಾಕ್ಟರ್ ಸಜೆಷನ್ಸ್ ಇರ್ಬೋದು. ಇನ್ನೇನಾದ್ರು ನ್ಯೂಟ್ರಿಷಿಯಸ್ ಫುಡ್ ಕೊಡೋದೇ ಆದ್ರೆ ಬೇರೆ ಏನು ಕೊಡಕ್ ಹೋಗ್ಬೇಡಿ ಅಂತ ಹೇಳಿರ್ತಾರೆ. ಅದು ಒಂದ್ ಕಾರಣ ಇರುತ್ತೆ. ಮತ್ತೆ ಸ್ಪೆಷಲ್ ಟ್ರೀಟ್ಮೆಂಟ್ ಅಂತ ಅವ್ರಿಗೂ ಅನ್ನಿಸ್ಬೇಕಲ್ಲ, ಮಾಮೂಲಿ ಏನಾರ ಕಳಿಸ್ಬಿಟ್ರೆ ಕೋಪ ಬರಬಾರ್ದು ಅಂತ, ಅದಕ್ಕೂ ಒಂದು ಕಾರಣ ಇರುತ್ತೆ. ಅದರಿಂದ ಫುಡ್, ನನ್ನ ಪಾಯಿಂಟ್, ಜೈಲಲ್ಲಿ ಒಂದಷ್ಟು ಫುಡ್ ಹೋಗೋದ್ರಿಂದ ಏನೋ ಈ ತರ ಹಣ್ಣು ಹಂಪಲು ತಿನ್ನೋದಕ್ಕೆ ಹೋಗೋದ್ರಿಂದ ಅದೇನು ಇಶ್ಯೂ ಆಗಲ್ಲ ಅಂತ ನನ್ನ ಪಾಯಿಂಟ್. ಈಗ್ಲೂ ಹೇಳ್ತೀನಿ ನಾನು, ನನ್ನ ಪಾಯಿಂಟ್ ಇರೋದು ಅವಾಯ್ಡಿಂಗ್ ಮೊಬೈಲ್ ಯೂಸು, ಅವಾಯ್ಡಿಂಗ್ ಲಿಕ್ಕರ್ ಯೂಸು, ಅವಾಯ್ಡಿಂಗ್ ಗಾಂಜಾ ಅಥವಾ ಎನಿ ಡ್ರಗ್ ಮೆಟೀರಿಯಲ್ಸ್, ಅದು ಮುಖ್ಯ ಆಗ್ಬೇಕು ಇಲ್ಲಿ. ಕರೆಕ್ಟ್, ಡೆಫಿನೆಟ್ಲಿ. ಒಂದು ಊಟ ಅವ್ನಿಗೆ ಆಗೋಷ್ಟು ತಿಂತಾನೆ, ಮಿಕ್ಕಿದ ಯಾರೋ ಜೊತೆಲಿ ಕೊಡ್ತಾನೆ ಬಿಟ್ರೆ ಇನ್ನೇನ್ ಆಗೋದಿಲ್ಲ ಅಲ್ಲಿ. ಆದ್ರೆ ಒಳಗಡೆ ಹೋಗಿ ನೋಡಿ, ಅಲ್ಲಿ ತೋರಿಸ್ತಾ ಇದ್ರೆ ನೋಡಿ, ಇಸ್ಪೀಟ್ ನಡೆಯುತ್ತೆ, ಹೌದು, ಜೂಜ್ ನಡೆಯುತ್ತೆ, ಅಲ್ಲೆಲ್ಲ ದುಡ್ಡಿನ ಟ್ರಾನ್ಸಾಕ್ಷನ್ ಆಗುತ್ತೆ, ಸಿಗರೇಟ್ ನಡೆಯುತ್ತೆ, ಎಣ್ಣೆ ನಡೆಯುತ್ತೆ, ಟಿವಿ ಅಲೋ ಐತೆ. ಟಿವಿ ಕೆಲವ್ರಿಗೆ ಅಲೋ ಇದೆ, ಅಂದ್ರೆ ಟಿವಿ ಇದು ಅಲೋ ಇದೆ. ಹೌದೌದು ಸರ್, ಒಂದು ಸರ್ಟನ್ ಹಾಲಲ್ಲಿ ಇಟ್ಟಿರ್ತಾರೆ, ಹೋಗಿ ನೋಡ್ಬೋದು, ಮಾಡಬಹುದು. ಇಂಡಿವಿಜುವಲ್ ರೂಮ್ಸ್ ಗಳಿಗೆಲ್ಲ ಕೊಡೋದು ಎಲ್ಲ ಇಲ್ಲ. ವೆರಿ ರೇರ್, ಲೈಕ್ ಪೊಲಿಟಿಕಲ್ ಯಾರಾದ್ರೂ ಪ್ರಿಸನರ್ಸ್ ಇದ್ದಾಗ ನ್ಯೂಸ್ ಪೇಪರ್ ಕೊಡೋದು, ಇಂಥದ್ ಕೊಡೋದು, ಇದೆಲ್ಲ ಫೆಸಿಲಿಟಿ ಕೊಡ್ತಾರೆ. ಇವ್ರಿಗೂ ಉಂಟದು, ಇವ್ರಿಗೂ ಲೈಬ್ರರಿ ಇದೆ, ಅಲ್ಲಿ ಕ್ಯಾಂಟೀನ್ ಇದೆ, ಮತ್ತೆ ಆಟ ಆಡೋದಕ್ಕೆ ಒಂದಷ್ಟು ಗೇಮ್ಸ್ ಗಳಿಗೆ ಅಲ್ಲಿ ಆಡೋದಕ್ಕೆ ಅವಕಾಶ ಇದೆ. ಮತ್ತೆ ವಾಕ್ ಮಾಡೋದಕ್ಕೆಲ್ಲ ಟೈಮ್ಗೆ ಅವ್ರಿಗೆ ಅವಕಾಶ ಕೊಡ್ತಾರೆ, ಎಲ್ಲ ಮಾಡ್ತಾರೆ, ಇಲ್ಲ ಅಂತ ಏನಿಲ್ಲ. ಅಲ್ಲಿ ಮೀರಿಗೆ ಇವರು ಬೇರೆ ಅಭ್ಯಾಸಗಳು ಬೆಳೆಸ್ಕೊಂಡಿರ್ತಾರಲ್ಲ, ಅದನ್ನ ಫುಲ್ಫಿಲ್ ಮಾಡೋದಕ್ಕೆ ಬಳಸ್ಕೊಳ್ಳೋದು, ಮತ್ತೆ ಹೊರಗಡೆ ಕಮ್ಯುನಿಕೇಶನ್ ಮಾಡಕ್ಕೆ, ಏನೇನೋ ಕ್ರೈಮ್ ಮಾಡೋದಕ್ಕೆ, ಅದು ಬ್ಯಾಡ್ದು, ಅದಾಗಬಾರ್ದು. ನಿಜ.